ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ನಿಮ್ಮೆಲ್ಲರಿಗೂ ಸ್ವಾಗತ. VVSM ಅಕಾಡೆಮಿ ಕಲೆ ಮತ್ತು ವಿಜ್ಞಾನ ಶಾಲೆ ಗೋಪನಹಳ್ಳಿ ನನ್ನ ಗ್ರಾಮ ಮತ್ತು ಗ್ರಾಮೀಣ ಕರ್ನಾಟಕಕ್ಕೆ ಸಹಾಯ ಮಾಡುವ ಮತ್ತು ಸೇವೆ ಸಲ್ಲಿಸುತ್ತಿರುವ ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ ವೀರಭದ್ರಯ್ಯ ದೇಮಯ್ಯ. VVSM ಅಕಾಡೆಮಿ, ಎ ಸ್ಕೂಲ್ ಆರ್ಟ್ಸ್ ಆ್ಯಂಡ್ ಸೈನ್ಸ್, ಎ ಮಿಷನ್ ವಿತ್ ಎ ವಿಷನ್. ಕಲೆ ಮತ್ತು ವಿಜ್ಞಾನ ಶಾಲೆ. ಇದು ನಮ್ಮ ಊರಿನ ಹುಡುಗರಿಗೆ ಒಂದು ಪರಿಪಾಠಗಳನ್ನು ಕಲಿಸ್ಕೊಟ್ಟಿದ್ದೀವಿ. ಎಲ್ಲರೂ ಕಲ್ತ್ಕೊಂಡಿದ್ದಾರೆ ಅಂತ ಈ ಟೀಚಿಂಗ್ನಲ್ಲಿ ನಾನು ಅಲ್ಲಿ, ಅವರಲ್ಲಿ. ಲೆಟ್ ಅಸ್ ಸಿ. ತೇಜ, ಬಿ ಕಾಶಿಯಸ್, ಆ್ಯಂಡ್ ವಿನಯ, ಯು should be very cautious. Dear students, every day please follow up your studies with the following disciplines. Fresh up early in the morning, attend the school, say good morning. Then VVSM Academy, log in at 5 o'clock, revision previous classes and log out at 6 p.m. I am ವೀರಭದ್ರಯ್ಯ ದೇಮಯ್ಯ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಕ್ವಶನ್ ಪೇಪರು. ಒಂದನೇ ಪ್ರಶ್ನೆ, ಕಂಪಾಸ್ ನೀಡ್ಲ ಹತ್ರ ಒಂದು ದಂಡಕಾಂತವನ್ನು ಇಟ್ಟಾಗ ಏನಾಗುತ್ತೆ? ನೋಡಿದ್ದೀರಲ್ಲ, ಅದು ಹತ್ತಿರ ಮ್ಯಾಗ್ನೆಟ್ ಹತ್ರ ತತ್ತಿದ್ದಂಗೆ ಈ ಒಂದು ಕಂಪಾಸ್ ಬಾಕ್ಸ್ನಲ್ಲಿ ಈ ಪಾಯಿಂಟ್ ರೀತಿಯಲ್ಲ ಗಡಿಯಾರದ ಮುಳ್ಳಿದ್ದಂಗೆ ಅದು ಠಕ್ ಅಂತ ಡಿಫ್ಲೆಕ್ಟ್ ಆಗುತ್ತೆ. ಹಿಂಗೆ ಪಲ್ಲಟನವನ್ನು ಹೊಂದುತ್ತದೆ, ಸ್ಥಾನ ಪಲ್ಲಟ ಆಗುತ್ತೆ. ಕಾರಣ ಅಯಸ್ಕಾಂತ. ಇದು ಕಾಂತೀಯ ಪರಿಣಾಮ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹ ಕಾಂತೀಯ ಪರಿಣಾಮ ಎಂದರೆ ಏನು? ನೋಡಿ, ಮ್ಯಾಗ್ನೆಟಿಕ್ ಲೈನ್ ಸಾಮಾನ್ಯವಾಗಿ ಗುಣಲಕ್ಷಣಗಳು ವಿದ್ಯುತ್ ಕಾಂತೀಯ ಧ್ರುವಗಳ ನಡುವೆ ಕನಿಷ್ಠ ಪ್ರತಿರೋಧ ಮಾರ್ಗವನ್ನು ಹುಡುಕುತ್ತದೆ. ಆಮೇಲೆ ಯಾವುದೇ ಒಂದು ಅಯಸ್ಕಾಂತ ಅಥವಾ ದಂಡಕಾಂತ ತನ್ನದೇ ಆದ ಕಾಂತೀಯ ಬಲರೇಖೆಗಳನ್ನು ಹೊಂದಿರ್ತವೆ. ಇವು ಕಾಂತೀಯ ಬಲರೇಖೆಗಳು. ಎನ್ ಅಂದರೆ ನಾರ್ತ್ ಪೋಲ್, ಎಸ್ ಅಂದರೆ ಸೌತ್ ಪೋಲ್, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಹಾಗೆ ಮ್ಯಾಗ್ನೆಟ್ಗೆ, ಅಯಸ್ಕಾಂತಕ್ಕೂ ಇರುತ್ತೆ. ಈ ಉತ್ತರ ಮತ್ತು ದಕ್ಷಿಣ ಧ್ರುವದ ಈ ಒಂದು ಅಯಸ್ಕಾಂತದಲ್ಲಿ ಕಾಂತೀಯ ಬಲರೇಖೆಗಳು ಈ ರೀತಿ ಉಂಟಾಗುತ್ತವೆ. ಸ್ನೇಹಿತರೆ, ವಿದ್ಯುತ್ ಪ್ರವಾಹ ಕಾಂತೀಯ ಪರಿಣಾಮಗಳು ಹೆಂಗಿರ್ತವೆ ಅಂತಂದರೆ, ಈ ರೀತಿ ಉಂಟಾದಾಗ ಅದಕ್ಕೆ ತನ್ನದೇ ಆದ ಒಂದು ಸ್ಥಾನಮಾನ ಇದೆ. ಆ ವಿದ್ಯುತ್ ಕಾಂತೀಯ ಬಲದಿಂದ ಏನೇನು ಉಂಟಾಗುತ್ತೆ ಅಂತ ನಾವು ನೋಡೋಣ. ಬಲಗೈ ಹೆಬ್ಬೆರಳು ನಿಯಮ ಮತ್ತು ಕಾಂತೀಯ ಕ್ಷೇತ್ರ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತಾರೆ ಇಂಗ್ಲೀಷ್ನಲ್ಲಿ. ನೋಡಿ, ಇದೇನು ಹೇಳುತ್ತೆ ಅಂದರೆ, ಉದ್ದವಾದ ನೇರ ತಂತಿಯಲ್ಲಿ ಹರಿಯುವಾಗ ಅದು ಬಲಗೈ ನಿಯಮ ಪ್ರಕಾರ ತಂತಿಯ ಸುತ್ತ ವೃತ್ತಾಕಾರದ ಅಥವಾ ಸಿಲಿಂಡರ್ ಆಕಾರದ ಕಾಂತಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಚಿತ್ರವನ್ನು ನೋಡಿ ಮಕ್ಕಳೇ, ಇದು ಹೆಂಗಿರ್ತದೆ ಅಂತಂದರೆ, ಈಗ ಒಂದು ತಂತಿ, ಒಂದು ರಾಡನ್ನು ಕೈಯಲ್ಲಿ ಹಿಡ್ಕೊಂಡ್ರೆ ಅದನ್ನು ಬಲಗೈಯಲ್ಲಿ ಹಿಡ್ಕೊಂಡಾಗ ಹೆಬ್ಬೆರಳು ದಿಕ್ಕು ಒಂದು ಇದನ್ನು ತೋರಿಸುತ್ತೆ. ಏನು? ವೃತ್ತಾಕಾರದ ಘಟಕದ ದಿಕ್ಕಿನಲ್ಲಿ ಸುರುಳಿಯಾಗಿದ್ದರೆ ಬಲ ಹೆಬ್ಬೆರಳು ಉತ್ತರ ಧ್ರುವಕ್ಕೆ ಸೂಚಿಸುತ್ತದೆ. ಇದು ಉತ್ತರ. ಈ ಹೆಬ್ಬೆರಳಿದೆಯಲ್ಲ, ಈ ಹೆಬ್ಬೆರಳು ಉತ್ತರ ಧ್ರುವವನ್ನು ಸೂಚಿಸುತ್ತದೆ. ಮತ್ತು ಅದಕ್ಕೆ ಸುತ್ತಲೂ ಸಹ ನಿಮಗೆ ಏನು ಉಂಟಾಗುತ್ತೆ? ಸುರುಳಿ ಆಕಾರದ ಕಾಂತೀಯ ಬಲರೇಖೆಗಳು ಉಂಟಾಗ್ತವೆ. ಇದು ಒಂದು ಮುಖ್ಯವಾದ ಅಂಶ. ಆ ಕಾಂತೀಯ ಬಲರೇಖೆಗಳು ಹೆಂಗಿರ್ತವಪ್ಪ ಅಂತಂದರೆ, ಏಕರೂಪದ ಕಾಂತೀಯ ಪರಿಣಾಮ. ಇಲ್ಲಿ ಪ್ರಶ್ನೆ 6ರಲ್ಲಿ ನೋಡಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎ ಗಿವನ್ ರೀಜನ್ ಈಸ್ ಯೂನಿಫಾರ್ಮ್, ಡ್ರಾ ಎ ಡಯಾಗ್ರಾಮ್. ನೋಡಿ, ಏಕರೂಪದ ಕಾಂತೀಯ ಪರಿಣಾಮ. ಇಲ್ಲಿ ಕಾಂತೀಯ ಬಲರೇಖೆಗಳು ಅಯಸ್ಕಾಂತದ ಸುತ್ತಲೂ ಇರ್ತಕ್ಕಂಥ ಕಾಂತೀಯ ಬಲರೇಖೆಗಳು. ನಾವು ಆ ಕಾಂತೀಯ ಬಲರೇಖೆಗಳು ಯೂನಿಫಾರ್ಮ್ ಆಗಿದ್ದಾಗ, ಏಕರೂಪವನ್ನು ಹೊಂದಿದಾಗ ಈ ಥರನೇ ಇರ್ತವೆ. ಅಂದರೆ ಇದು ಸಮಾನಾಂತರವಾಗಿರ್ತವೆ. ಇದು ಬಹಳ ಮುಖ್ಯ. ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು. ಸಮಾನಾಂತರವಾಗಿರ್ತವೆ, ಇಲ್ಲೂ ಸಹ ಸಮಾನಾಂತರವಾಗಿರ್ತವೆ. ಆದರೆ ಇದೊಂದು ಕಾಂತಕ್ಷೇತ್ರ ಅಂತಕ್ಕಂಥದ್ದು ವಿಶೇಷವಾದದ್ದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಮುಂದೆ ಪಡೆಯೋಣ.
ಅದು ಏಕರೂಪದ ಕಾಂತಕ್ಷೇತ್ರವು ಒಂದು ಕಾಂತಕ್ಷೇತ್ರವಾಗಿದ್ದು ಇದು ಪರಿಗಣಿಸಲ್ಪಟ್ಟಿರುವ ಪ್ರದೇಶದಾದ್ಯಂತ ಒಂದೇ ಪರಿಮಾಣ ಮತ್ತು ದಿಕ್ಕನ್ನು ಹೊಂದಿರುತ್ತದೆ. ನೋಡಿ, ಈ ಥರ ಒಂದೇ ಪರಿಣಾಮ ಇರ್ತದೆ ಮತ್ತು ಒಂದೇ ದಿಕ್ಕನ್ನು ಹೊಂದಿರುತ್ತದೆ. ಇದು ಕಾಂತೀಯ ಬಲ ರೇಖೆಗಳು ಇಲ್ಲೂ ಇದೆ ಅಷ್ಟೇ. ಇದು ಕಾಂತೀಯ ಬಲ ರೇಖೆಗಳೇ, ಇಲ್ಲೂ ಕಾಂತೀಯ ಬಲ ರೇಖೆ. ಆದರೆ ಇಲ್ಲಿ ಎಸ್ನಿಂದ ಎನ್ವರೆಗೂ ಮಾತ್ರ ನೋಡಬೇಕು ನೀವು. ಇಲ್ಲಿ ಇದು ಎಸ್ನಿಂದ ಎನ್ ಮತ್ತು ಎನ್ನಿಂದ ಎಸ್ ಇದ್ದಾಗ ಇಲ್ಲಿ ಕಾಂತೀಯ ಬಲ ರೇಖೆಗಳು. ಸಾಮಾನ್ಯವಾಗಿ ಇದು ವಿಶೇಷವಾದ ಪ್ರಶ್ನೆ. ಪ್ರಶ್ನೆ 6 ವಿಶೇಷವಾದದ್ದು. ಇದು ಸಾಮಾನ್ಯವಾದ ಪ್ರಶ್ನೆ ಇಲ್ಲಿರ್ತದೆ. ಇದರಿಂದ ನೋಡಿ, ಏಕರೂಪದ ಕಾಂತಕ್ಷೇತ್ರವು ಒಂದು ಕಾಂತಕ್ಷೇತ್ರವಾಗಿದ್ದು ಇದು ಪರಿಗಣಿಸಲ್ಪಟ್ಟಿರುವ ಪ್ರದೇಶದಾದ್ಯಂತ ಒಂದೇ ಪರಿಮಾಣ ಮತ್ತು ದಿಕ್ಕನ್ನು ಹೊಂದಿರುತ್ತದೆ. ಆದ್ದರಿಂದ ಕ್ಷೇತ್ರ ರೇಖೆಗಳು ಸಮಾನಾಂತರವಾಗಿರಬೇಕು ಮತ್ತು ಸಮವಾಗಿ ಅಂತರದಲ್ಲಿ ಇರಬೇಕು. ಈ ಥರವನ್ನು ನಾವು ಏಕರೂಪದ ಕಾಂತೀಯ ಪರಿಣಾಮ. ಈ ಪ್ರಶ್ನೆ ಕೇಳಿದಾಗ ಇದೇ ಥರನೇ ಬರೀಬೇಕು ನೀವು ಚಿತ್ರಣ. ಈ ಪ್ರಶ್ನೆ ಕೇಳಿದಾಗ ಕಾಂತೀಯ ಬಲರೇಖೆಗಳು ದಂಡಕಾಂತದ ಸುತ್ತ ಇರ್ತಕ್ಕಂಥ ಕಾಂತೀಯ ಬಲರೇಖೆಗಳು, ಅದು ಸುತ್ತ ಇರ್ತಕ್ಕಂಥ ಕಾಂತೀಯ ಬಲರೇಖೆಗಳು. ಇದು ಎಂಥದ್ದು ಅಂತಂದರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ. ಇಲ್ಲಿ ಚಿತ್ರದಲ್ಲಿ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಹರಿತಕ್ಕಂಥ ಏಕರೂಪದ ಕಾಂತೀಯ ಬಲರೇಖೆಗಳು ನನ್ನ ಏಕರೂಪದ ಕಾಂತೀಯ ಪರಿಣಾಮ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ಇದು ಅಯಸ್ಕಾಂತವು ಹೆಂಗಿರುತ್ತೆ ಅಂತಂದರೆ, ಇವಾಗ ದಂಡಕಾಂತವನ್ನು ತಗೊಂಡು ಒಂದು ಸುರುಳಿಯಾಕಾರದ ತಾಮ್ರದ ವೈರಿನಿಂದ ಸುರುಳಿಯಾಕಾರದಲ್ಲಿ ಸುತ್ತಿ ಅದನ್ನು ಒಂದು ಸರ್ಕ್ಯೂಟನ್ನು ಮಾಡಿಬಿಟ್ಟು ಅದಕ್ಕೊಂದು ಗ್ಯಾಲ್ವನೋಮೀಟರ್ ಅಟ್ಯಾಚ್ ಮಾಡಿ ಈ ಒಂದು ದಂಡಕಾಂತವನ್ನು ಆ ಸುರುಳಿಯ ಒಳಗೆ ಮತ್ತು ಹೊರಗೆ ಹಿಂದಕ್ಕೆ ಮುಂದಕ್ಕೆ ಸರಿಸಿದಾಗ ಉಂಟಾಗ್ತಕ್ಕಂಥ ಬದಲಾವಣೆ ನೋಡಿ. ಇದನ್ನು ಮುಂದಕ್ಕೆ ಸರಿಸಿದಾಗ ಇಲ್ಲಿ ಪಲ್ಲಟ ನಮ್ಮನ್ನು ಗ್ಯಾಲ್ವನೋಮೀಟರ್ನಲ್ಲಿರ್ತಕ್ಕಂಥ ಒಂದು ಪಾಯಿಂಟರು ಅದು ಸ್ಥಾನ ಪಲ್ಲಟ ಆಗುತ್ತೆ. ಹಿಂದಕ್ಕೂ ತರಿಸಿದಾಗಲೂ ಸ್ಥಾನ ಪಲ್ಲಟ ಆಗುತ್ತೆ. ಇದು ಹಿಂದೆ ಮತ್ತು ಮುಂದೆ ಇರ್ತಕ್ಕಂಥ ಚಿಹ್ನೆ. ಅಂದರೆ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಿದಾಗ ಇಲ್ಲಿ ಸ್ಥಾನ ಪಲ್ಲಟ ಆಗುತ್ತೆ. ಒಂದು ಪಕ್ಷ ಅಲ್ಲೇ ಇಟ್ಟರೆ ಏನಾಗ್ತದೆ, ಇದನ್ನು ಸುರುಳಿಯ ಒಳಗಡೆ ಇಲ್ಲಿ ಇಟ್ಟಾಗ ಯಾವುದೇ ರೀತಿಯ ಪಲ್ಲಟನವನ್ನು ಹೊಂದುವುದಿಲ್ಲ. ಇದನ್ನು ನಾವು ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಫ್ಯಾರಡೆ ನಿಯಮ, ಫ್ಯಾರಡೆ ವಿದ್ಯುದಯಸ್ಕಾಂತೀಯ ನಿಯಮ, ಫ್ಯಾರಡೆಯ ವಿದ್ಯುದಯಸ್ಕಾಂತೀಯ ನಿಯಮ ಅಂತೀವಿ. ಇದು ಮುಖ್ಯವಾದದ್ದು. ಇದು ನಿಮಗೆ ಪ್ರಶ್ನೆ ಪರೀಕ್ಷೆಗೆ ಇದನ್ನು ಕೇಳ್ತಾನೆ, ಚೆನ್ನಾಗಿ ಜ್ಞಾಪಕ ಇಟ್ಕೊಡಿ. ಹಿಂದಕ್ಕೆ ಚಲಿಸಿದಾಗ ಮತ್ತು ಮುಂದಕ್ಕೆ ಚಲಿಸಿದಾಗ ಏನಾಗ್ತದೆ ಅಂತಕ್ಕಂಥದ್ದನ್ನು ಇದನ್ನು ವಿಶೇಷವಾಗಿ ಹೇಳ್ತಿದ್ದೀವಿ. ಧನ್ಯವಾದಗಳು ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಧನ್ಯವಾದ.